ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಅಶ್ವಮೇಧ ಯಾಗಕ್ಕೆ ಬಂದಂತಹ ಚಿನ್ನದ ಮುಂಗುಸಿಯ ಕಥೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಧರ್ಮರಾಜನು ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ. ಯಾಗ ಪ್ರಾರಂಭವಾಗುತ್ತದೆ. ಯಾಗವಾಟಿಕೆಯ ಪ್ರತಿಬದಿಯನ್ನು 18 ಇಂಚುಗಳಷ್ಟು ಉದ್ದವಿರುವ ಚಿನ್ನದ ಇಟ್ಟಿಗೆಗಳನ್ನು ಬಳಸಿ ನಿರ್ಮಿಸಲಾಗಿತ್ತು. ಅದನ್ನು ಗರುಡಾಕಾರದಲ್ಲಿ ನಿರ್ಮಿಸಲಾಗಿತ್ತು. 21 ಉಪಸ್ತಂಭಗಳನ್ನು ಯಾಗವಾಟಿಕಾದ ಸುತ್ತಲೂ ಸಂತರು ಸ್ಥಾಪಿಸಿದರು. ಉಪಸ್ತಂಭ ಅಂತಂದರೆ ಹಲವಾರು ಪವಿತ್ರ ಮರಗಳಿಂದ ಮಾಡಿದಂತಹ ಕಂಬವಾಗಿರುತ್ತದೆ. ಮಧ್ಯದಲ್ಲಿರುವ ಉಪಸ್ತಂಭಕ್ಕೆ ಯಾಗಾಶ್ವವನ್ನು ಕಟ್ಟಲಾಯಿತು. ಋಷಿವ್ಯಾಸರು ತಮ್ಮ ಶಿಷ್ಯರಾದ ಪೈಲ ಮತ್ತು ಯಾಜ್ಞವಲ್ಕ್ಯರಿಗೆ ಅಶ್ವಮೇಧ ಯಾಗದ ಆಚರಣೆಗಳನ್ನು ಮಾಡಲು ಧರ್ಮರಾಜನಿಗೆ ಮಾರ್ಗದರ್ಶನ ನೀಡಲು ಹೇಳಿದರು. ಸಂತರು ಪವಿತ್ರ ಅಗ್ನಿಯನ್ನು ಬೆಳಗುವ ಮೂಲಕ ಯಾಗ ಆರಂಭವಾಯಿತು. ಋಷಿಮುನಿಗಳಿಂದ ವೈದಿಕ ಮಂತ್ರಘೋಷಗಳಾದವು. ಆಚರಣೆಗಳ ಪ್ರಕಾರ ವಿವಿಧ ರೀತಿಯ ಮೀನುಗಳು, ಪಕ್ಷಿಗಳು, ಇತರೆ ಪ್ರಾಣಿಗಳನ್ನು ಒಳಗೊಂಡಂತೆ 300 ಜೀವಿಗಳನ್ನು ಬಲಿ ನೀಡಲಾಯಿತು. ಯಾಗದ ಕೊನೆಯಲ್ಲಿ ದ್ರೌಪದಿಯು ಯಾಗಾಶ್ವವನ್ನು ತುಪ್ಪದಿಂದ ತೊಳೆದು ಅದನ್ನು ಆಭರಣಗಳಿಂದ ಅಲಂಕರಿಸಿದಳು. ಅಂತಿಮ ಕ್ರಿಯೆಯಾಗಿ ಕುದುರೆಯನ್ನು ವಿವಿಧ ತುಂಡುಗಳಾಗಿ ಕತ್ತರಿಸಿ ಯಜ್ಞಕ್ಕೆ ಅರ್ಪಿಸಲಾಯಿತು. ಸಂತರು ವೇದ ಮಂತ್ರಗಳನ್ನು ಪಠಿಸುತ್ತಾ ಯಾಗದ ಸಮಾರೋಪಕ್ಕೆ ಬಂದರು. ವ್ಯಾಸರು ತಮ್ಮ ಸ್ಥಳದಿಂದ ಎದ್ದು ಬಂದು, ಯುಧಿಷ್ಠಿರ, ಇದೊಂದು ಮಹಾಯಾಗವಾಗಿದ್ದು ಯಾವುದೇ ಅಡೆತಡೆಯಿಲ್ಲದೆ ಯಾಗವನ್ನು ನೆರವೇರಿಸಲಾಯಿತು. ನೀನು ನಿನ್ನ ಹೆಂಡತಿ ಮತ್ತು ಸಹೋದರರೊಂದಿಗೆ ಪವಿತ್ರ ಸ್ನಾನ ಮಾಡು ಮತ್ತು ಎಲ್ಲ ಪಾಪಗಳು ಮಾಯವಾಗುತ್ತದೆ ಎಂದು ಹೇಳಿದರು. ಹಾಗೆ ಮಾಡಿ ಬಂದ ಧರ್ಮರಾಜನು ಗೌರವದ ಸಂಕೇತವಾಗಿ ವ್ಯಾಸರ ಪಾದಗಳನ್ನು ತೊಳೆದು ಸಂಪೂರ್ಣ ರಾಜ್ಯವನ್ನೇ ಭೂದಾನವಾಗಿ ವ್ಯಾಸರಿಗೆ ನೀಡುತ್ತಾನೆ. ವ್ಯಾಸರು ರಾಜ್ಯವನ್ನು ತೆಗೆದುಕೊಂಡು, ನಾನೇನು ಮಾಡಲಿ, ಇದನ್ನು ಹಿಂತೆಗೆದಿಕೋ ಎಂದು ಹೇಳುತ್ತಾರೆ. ಆಗ ಧರ್ಮರಾಜನು ಒಮ್ಮೆ ಕೊಟ್ಟಿರುವುದನ್ನು ಪುನಃ ಹಿಂತೆಗೆದುಕೊಳ್ಳಲಾರೆ ಎಂದು ಹೇಳಿಬಿಡುತ್ತಾನೆ. ಆಗ ವೇದವ್ಯಾಸರು, ಸರಿ, ಹಾಗಾದರೆ ಈಗ ಈ ಭೂಮಿ ನನ್ನದು, ನಾನು ಅದನ್ನು ಏನು ಬೇಕಾದರೂ ಮಾಡಬಹುದು, ಹಾಗಾಗಿ ನಾನು ಅದನ್ನು ನಿನಗೆ ಮಾರುತ್ತಿದ್ದೇನೆ ಎಂದಾಗ ವ್ಯಾಸರ ಮಾತನ್ನು ಅಲ್ಲಗಳೆಯಲಾರದೆ ಧರ್ಮರಾಜನು 1 ಕೋಟಿ ಚಿನ್ನದ ನಾಣ್ಯಗಳನ್ನು ಕೊಟ್ಟು ರಾಜ್ಯವನ್ನು ಪುನಃ ಹಿಂತೆಗೆದುಕೊಳ್ಳುತ್ತಾನೆ. ವ್ಯಾಸರು ಆ ಹಣವನ್ನು ಬ್ರಾಹ್ಮಣರಿಗೆ ಹಾಗೂ ಧೃತರಾಷ್ಟ್ರ, ಗಾಂಧಾರಿ, ಕುಂತಿಯರಿಗೆ ದಾನ ಮಾಡುತ್ತಾರೆ. ಸಮಾರಂಭಕ್ಕೆ ಬಂದಂತಹ ಜನರಿಗೆ ಧರ್ಮರಾಜನು ಉಡುಗೊರೆಗಳನ್ನು ನೀಡಿದನು. ಅವರು ನೀಡಿದ ದಾನದ ಮಟ್ಟವು ಪ್ರಪಂಚದ ಯಾವುದೇ ರಾಜರು ಇದುವರೆಗೆ ನಡೆಸಿದ ಯಾವುದೇ ಯಾಗದ ಸಮಯದಲ್ಲಿ ನೀಡಿದ ದಾನಗಳನ್ನು ಮೀರಿಸುವಂತಿತ್ತು. ಧರ್ಮರಾಜ ಹಾಗೂ ದ್ರೌಪದಿ ದಾನ ಮಾಡುತ್ತಿರುವಾಗ ಒಂದು ಮುಂಗುಸಿ ಒದ್ದೆಯಾಗಿ ತೊಯ್ದುಕೊಂಡು ಸಭಾಂಗಣಕ್ಕೆ ಬಂತು. ಆ ಮುಂಗುಸಿಯು ಅರ್ಧ ಭಾಗ ಚಿನ್ನದಿಂದಲೂ ಅರ್ಧ ಭಾಗ ಕಪ್ಪು ಬಣ್ಣದಿಂದಲೂ ಕೂಡಿತ್ತು. ಎಲ್ಲರೂ ಆ ವಿಚಿತ್ರ ಮುಂಗುಸಿಯನ್ನು ನೋಡುತ್ತಿರಲು ಮುಂಗುಸಿಯು ದಿಟ್ಟ ಧ್ವನಿಯಲ್ಲಿ, ಓ ಜನರೇ, ನಿಮ್ಮ ರಾಜ ಯುಧಿಷ್ಠಿರನು ಯಾಗವನ್ನು ಮಾಡಿ ನಿಮಗೆಲ್ಲರಿಗೂ ಉದಾರವಾಗಿ ದಾನ ಮಾಡಿದ್ದಾರೆ. ಆದರೆ ಈ ಎಲ್ಲ ಐಶ್ವರ್ಯ ಮತ್ತು ಕೊಡುಗೆಗಳು ವ್ಯರ್ಥ ಎಂದು ಹೇಳಿತು. ಚಿನ್ನದ ಮುಂಗುಸಿಯ ಮಾತು ಕೇಳಿ ನೆರೆದ ಜನರೆಲ್ಲ ಬೆರಗಾದರು. ಆಗ ಧರ್ಮರಾಜನು ಮುಂಗುಸಿಗೆ ಮನುಷ್ಯ ಭಾಷೆಯಲ್ಲಿ ಮಾತನಾಡಲು ಸಾಧ್ಯವಿಲ್ಲ, ನೀವು ಯಾರೆಂದು ದಯವಿಟ್ಟು ನಮಗೆ ತಿಳಿಸಿ ಎಂದು ಹೇಳಿದನು. ಆಗ ಮುಂಗುಸಿಯು, ನಾನು ಸಂತ ಜಮದಗ್ನಿ, ನಾನು ಮುಂಗುಸಿಯಾಗುವಂತೆ ನನ್ನ ಪೂರ್ವಜರಿಂದ ಶಾಪ ಪಡೆದಿದ್ದೇನೆ. ನಾನು ಕರುಣೆಯನ್ನು ಬೇಡಿಕೊಂಡಾಗ ಅವರು ಮಹಾನ್ ಜನರ ಮಹಾಸಭೆಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ಕಾರ್ಯದಲ್ಲಿ ದೋಷವನ್ನು ಕಂಡುಕೊಂಡರೆ
ಅಥವಾ ನಾನು ಸಂಪೂರ್ಣವಾಗಿ ಚಿನ್ನವಾದಾಗ ಮಾತ್ರ ನನ್ನ ಶಾಪವು ದೂರಾಗುವುದು ಎಂದು ಹೇಳಿದರು. ಒಬ್ಬ ಪುಣ್ಯಾತ್ಮನು ಮುಟ್ಟಿದ ನೀರನ್ನು ಮುಟ್ಟಿದಾಗ ನಾನು ಚಿನ್ನವಾಗುತ್ತೇನೆ. ನಾನು ಪವಿತ್ರ ಮನುಷ್ಯನನ್ನು ಹುಡುಕುತ್ತಾ ನನ್ನ ಜೀವನದುದ್ದಕ್ಕೂ ಬಹಳ ದೂರ ಪ್ರಯಾಣಿಸಿದ್ದೇನೆ ಎಂದಾಗ ಧರ್ಮರಾಜನು, ಸಂತ ಜಮದಗ್ನಿ, ನನ್ನನ್ನು ತಪ್ಪಾಗಿ ತಿಳಿಯಬೇಡಿ. ಆದರೆ ಸಂತರು, ಮಹಾನ್ ಋಷಿಗಳು, ರಾಜರು ಮತ್ತು ಜನರು ಸಹ ಈ ಯಾಗದಿಂದ ಸಂತುಷ್ಟರಾಗಿದ್ದಾರೆ. ನೀವು ಕಂಡುಕೊಂಡ ತಪ್ಪೇನು? ಅದು ಅಡುಗೆಯಲ್ಲಿದೆಯೇ, ಆತಿಥ್ಯದಲ್ಲಿದೆಯೇ, ಯಾಗದಲ್ಲಿದೆಯೇ, ಅಥವಾ ನನ್ನಿಂದಲೇ ಏನಾದರೂ ತಪ್ಪಾಗಿದೆಯೇ ಎಂದು ಕೇಳಿದನು. ಮುಂಗುಸಿಯು, ವ್ಯಾಸರು ಮಾಡಿದ ಯಾಗದಲ್ಲಿ ಯಾವುದೇ ದೋಷವನ್ನು ನಾನು ಕಾಣಲಿಲ್ಲ ಮತ್ತು ನೀನು ವ್ಯಾಸರು ಹೇಳಿದ್ದನ್ನು ಅನುಸರಿಸಿರುವೆ. ನಾನು ದಾನ ಮಾಡುವುದರಿಂದ ಯಾವುದೇ ಅರ್ಥವಿಲ್ಲದ ಕಾರಣ ವ್ಯರ್ಥ ಎಂದು ಹೇಳಿದೆನು. ಆ ಕ್ರಿಯೆಗಳು ಬ್ರಾಹ್ಮಣ ಸಕ್ತುಪ್ರಸ್ಥರ ಔದಾರ್ಯಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದು ಹೇಳಿತು. ಮುಂಗುಸಿಯ ಮಾತನ್ನು ಕೇಳಿದ ಧರ್ಮರಾಜನು, ಬ್ರಾಹ್ಮಣನ ಔದಾರ್ಯದ ಬಗ್ಗೆ ವಿವರಿಸುವಿರಾ ಎಂದು ಹೇಳಿದಾಗ ಮುಂಗುಸಿಯು, ತುಂಬ ಹಿಂದೆ ಕುರುಕ್ಷೇತ್ರದ ಬಳಿ ಬರಗಾಲವಿತ್ತು. ಬರಗಾಲ ಎಷ್ಟು ಭೀಕರವಾಗಿತ್ತೆಂದರೆ ನಗರದ ಜನರು ಭಿಕ್ಷೆಯಿಂದ ಜೀವನ ಸಾಗಿಸುವ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡುತ್ತಿರಲಿಲ್ಲ. ಆ ಹೊತ್ತಿಗೆ ಅಲ್ಲಿ ಅಲೆದಾಡುತ್ತಿದ್ದ ನನಗೆ ಬದುಕುವುದೇ ಕಷ್ಟವಾಗಿತ್ತು. ಹೀಗಿರುವಾಗ ನಾನು ಒಮ್ಮೆ ಸಕ್ತುಪ್ರಸ್ಥ ಎಂಬ ಬ್ರಾಹ್ಮಣನನ್ನು ಭೇಟಿಯಾದೆ. ಅವನು ತನ್ನ ಕುಟುಂಬದೊಂದಿಗೆ ಹೊಲದಲ್ಲಿ ಧಾನ್ಯಗಳನ್ನು ತೆಗೆಯುತ್ತಿದ್ದನು. ಗಂಟೆಗಟ್ಟಲೆ ಕಷ್ಟಪಟ್ಟು ಹೊಲದ ತುಂಬೆಲ್ಲ ಅಲೆದಾಡಿ ಕೊನೆಗೆ ಸಿಕ್ಕಿದ್ದು ಕೇವಲ ಬೆರಳೆಣಿಕೆಯ ಬಾರ್ಲಿ ಧಾನ್ಯಗಳು. ಆ ಧಾನ್ಯದಿಂದಲೇ ಮಗ, ಸೊಸೆ, ಹೆಂಡತಿಗೆ ಊಟ ಹಾಕಬೇಕಿತ್ತು. ಬಿಸಿಲಿನಲ್ಲಿ ಸುದೀರ್ಘ ದಣಿದ ನಂತರ ಅದು ಅವರ ಒಂದು ಹೊತ್ತಿನ ಊಟವಾಗಿತ್ತು. ಅವರು ಅದನ್ನು ಮನೆಗೆ ತಂದು ಅಡುಗೆ ಮಾಡಿ ಪ್ರಾರ್ಥನೆಯ ನಂತರ ಇಡೀ ಕುಟುಂಬ ಒಟ್ಟಿಗೆ ಊಟಕ್ಕೆ ಕುಳಿತಿತ್ತು. ಆ ಸಮಯದಲ್ಲಿ ಅವರ ಮನೆಗೆ ಅತಿಥಿಯೊಬ್ಬರು ಬಂದರು. ಊಟ ಮಾಡದೆ ನಾಲ್ವರು ಎದ್ದು ಅತಿಥಿಯನ್ನು ಸ್ವಾಗತಿಸಿ ಒಳಕ್ಕೆ ಕೊಂಡೊಯ್ದರು. ಬ್ರಾಹ್ಮಣನು ಅವರ ಪಾದಗಳನ್ನು ತೊಳೆದನು. ಅವರ ಮಗ ಅತಿಥಿಗೆ ಕುಳಿತು ವಿಶ್ರಾಂತಿ ಪಡೆಯಲು ವ್ಯವಸ್ಥೆ ಮಾಡಿದನು. ಆ ಅತಿಥಿ ಅವರ ಕುಟುಂಬದ ಸದಸ್ಯನಲ್ಲ, ಕೇವಲ ದಾರಿ ಹೋಕನಾಗಿದ್ದನು. ದಿನಗಟ್ಟಲೆ ನಡೆದುಕೊಂಡು ಬರುತ್ತಿದ್ದು ಏನನ್ನೂ ತಿಂದಿಲ್ಲ ಎಂದು ಅತಿಥಿ ತಿಳಿಸುತ್ತಾನೆ. ಆಗ ಬ್ರಾಹ್ಮಣನು ತನ್ನ ಪಾಲಿನ ಆಹಾರವನ್ನು ಅತಿಥಿಗೆ ನೀಡುತ್ತಾನೆ. ಅದು ಕೇವಲ ಬೆರಳೆಣಿಕೆಯಷ್ಟು ಧಾನ್ಯವನ್ನು ನಾಲ್ಕಾಗಿ ವಿಂಗಡಿಸಿದ್ದರಿಂದ ಒಂದೇ ಪಾಲು ಅತಿಥಿಯ ಹಸಿವನ್ನು ಪೂರೈಸಲಿಲ್ಲ. ಅತಿಥಿ ಮತ್ತೆ ಕೇಳುತ್ತಾರೆ. ಆಗ ಬ್ರಾಹ್ಮಣ ಅಸಹಾಯಕನಾಗಿ ನಿಲ್ಲುತ್ತಾನೆ. ಆಗ ಹೆಂಡತಿಯು ಅಡುಗೆ ಮನೆಯಿಂದ ಬಂದು ತನ್ನ ಪಾಲನ್ನು ಕೊಟ್ಟಳು. ಅವಳು ನಗು ಮುಖದಿಂದ ತನ್ನ ಗಂಡನಿಗೆ ಈ ರೀತಿಯಾಗಿ ಹೇಳಿದಳು. ಗಂಡ ಅಸಹಾಯಕನಾಗಿದ್ದಾಗ ಅವನೊಂದಿಗೆ ನಿಂತು ಅವನಿಗೆ ಸಹಾಯ ಮಾಡುವುದು ಅವನ ಹೆಂಡತಿಯ ಕರ್ತವ್ಯ. ನಿಮ್ಮ ದಾನದೊಂದಿಗೆ ನಾನು ನಿಮ್ಮ ಪಕ್ಕದಲ್ಲಿ ನಿಂತಿದ್ದೇನೆ. ಅತಿಥಿಯು ದೇವರಿಗೆ ಸಮಾನ ಮತ್ತು ನನ್ನ ಪತಿ ಏನು ಮಾಡುತ್ತಾರೋ ಅದನ್ನು ನಾನು ಮಾಡುತ್ತೇನೆ ಎಂದು ಹೇಳಿದಳು. ಆಗ ಅತಿಥಿ ಮತ್ತೆ ಕೇಳಿದನು. ಅತಿಥಿಯು ಕೇಳಿದಾಗ ಮಗನು ತನ್ನ ಪಾಲಿನ ಆಹಾರದೊಂದಿಗೆ ಬಂದು, ನಾನು ನನ್ನ ತಂದೆಯ ಪ್ರತಿರೂಪ. ಮಗನಾಗಿ ನನ್ನ ತಂದೆಯ ಕಷ್ಟಗಳನ್ನು ಹೋಗಲಾಡಿಸುವ ಜವಾಬ್ದಾರಿ ನನ್ನದು. ಆದ್ದರಿಂದ ನನ್ನ ಪಾಲು ಕೊಡಿ ಎಂದು ಹೇಳಿದನು. ಮಗನ ಚಟುವಟಿಕೆಯಿಂದ ಹೆಮ್ಮೆಪಟ್ಟ ಬ್ರಾಹ್ಮಣನು ಅತಿಥಿಗೆ ಆಹಾರವನ್ನು ನೀಡಿದನು. ಅತಿಥಿ ಮತ್ತೆ ಕೇಳಿದಾಗ ಸೊಸೆ ನಗುಮೊಗದಿಂದ, ನಾನು ಈ ಕುಟುಂಬದ ಸದಸ್ಯ. ಕುಟುಂಬದ ಗೌರವವನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ನನ್ನ ಉಸಿರಿರುವವರೆಗೂ
ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ. ದಯಮಾಡಿ ನನ್ನ ಪಾಲನ್ನು ಅತಿಥಿಗೆ ಅರ್ಪಿಸಿ ಅವರ ಹಸಿವನ್ನು ನೀಗಿಸಿ ಎಂದು ತನ್ನ ಪಾಲನ್ನು ಕೊಟ್ಟಳು. ಊಟ ಮಾಡಿದ ನಂತರ ಅತಿಥಿ ತೃಪ್ತರಾದರು. ಸಕ್ತುಪ್ರಸ್ಥವು ಅತಿಥಿಗೆ ಹೆಚ್ಚಿನ ಸೇವೆಯನ್ನು ಮಾಡಬೇಕೆಂದು ಕಾಯುತ್ತಿರುವಾಗ ಅತಿಥಿಯು ಮುಗುಳ್ನಕ್ಕು ಧರ್ಮದೇವರಾಗಿ ಅವರ ಮುಂದೆ ಕಾಣಿಸಿಕೊಂಡರು. ಬ್ರಾಹ್ಮಣ ಮತ್ತು ಅವನ ಕುಟುಂಬದ ವರ್ತನೆಯಿಂದ ಸಂತೋಷಗೊಂಡ ಧರ್ಮದೇವರು, ಸಕ್ತುಪ್ರಸ್ಥ, ನಿಮ್ಮ ಕುಟುಂಬದ ಸದಸ್ಯರ ಔದಾರ್ಯದಿಂದ ನಾನು ತೃಪ್ತನಾಗಿದ್ದೇನೆ. ಅತಿಥಿಗಳ ಬಗ್ಗೆ ನೀನು ಮತ್ತು ನಿನ್ನ ಕುಟುಂಬದ ಸದಸ್ಯರು ಹೊಂದಿರುವ ನಮ್ರತೆ, ಭಕ್ತಿ ಗಣನೀಯವಾಗಿದೆ. ಹಸಿವು ಎಲ್ಲಕ್ಕಿಂತ ಕೆಟ್ಟದ್ದು. ಇದು ನಮ್ಮ ಇಂದ್ರಿಯಗಳನ್ನು ನಾಶಪಡಿಸುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುತ್ತದೆ. ಇದು ಬಯಕೆಗಳನ್ನು ಪ್ರಚೋದಿಸುತ್ತದೆ. ನೀನು ಮತ್ತು ನಿನ್ನ ಕುಟುಂಬದ ಸದಸ್ಯರು ಹಸಿವು, ಆಸೆ ಎರಡನ್ನೂ ಗೆದ್ದಿರುವಿರಿ. ನೀವೆಲ್ಲರೂ ಆಸೆ ಮತ್ತು ಕೋಪವನ್ನು ತೊರೆದಿದ್ದೀರಿ. ನಾನು ನಿಮ್ಮನ್ನು ಸ್ವರ್ಗಕ್ಕೆ ಆಹ್ವಾನಿಸುತ್ತೇನೆ. ನಿಮ್ಮ ಸಂಪತ್ತಿನ ಭಾಗವನ್ನು ನೀಡುವುದು ದಾನವಲ್ಲ, ಆದರೆ ಏನನ್ನು ಉಳಿಸದೆ ನೀಡುವುದೇ ಶ್ರೇಷ್ಠವಾದ ದಾನ. ನೀವು ಅದನ್ನು ಜಗತ್ತಿಗೆ ಸಾಬೀತುಪಡಿಸಿರುವಿರಿ. ಹಾಗಾಗಿ ನನ್ನೊಂದಿಗೆ ಸ್ವರ್ಗಕ್ಕೆ ಬನ್ನಿ ಎಂದು ಹೊರಟರು ಎಂದು ಮುಂಗೂಸಿಯು ಗಂಭೀರ ಸ್ವರದಲ್ಲಿ ಮುಂದುವರೆಸುತ್ತಾ, ರಾಜ, ನಾನು ಬ್ರಾಹ್ಮಣನ ಮನೆಯ ಗೋಡೆಯ ರಂಧ್ರದಿಂದ ಇದೆಲ್ಲವನ್ನು ನೋಡಿದೆನು. ಬ್ರಾಹ್ಮಣನು ಧರ್ಮದೇವರ ಪಾದಗಳನ್ನು ತೊಳೆಯಲು ಬಳಸುತ್ತಿದ್ದ ನೀರನ್ನು ನಾನು ನೋಡಿದೆ ಮತ್ತು ಅದರಲ್ಲಿ ಬಿದ್ದು ಬಿಟ್ಟೆ. ಆಶ್ಚರ್ಯವೆಂಬಂತೆ ನೀರು ತಾಗಿದ ಜಾಗವು ಚಿನ್ನವಾಯಿತು. ನೀರು ಶುದ್ಧ ಮತ್ತು ದೈವಿಕವಾಗಿತ್ತು. ಅದು ಭಗವಾನ್ ಧರ್ಮದೇವರ ಪಾದಗಳನ್ನು ತೊಳೆಯಲು ಬಳಸಿದ್ದರಿಂದ ಅಲ್ಲ, ಆದರೆ ಅದನ್ನು ಬ್ರಾಹ್ಮಣನು ಸ್ಪರ್ಶಿಸಿದ್ದರಿಂದ. ನೀರು ಎಷ್ಟು ಬೇಗ ಆರಿ ಹೋಗಿದೆ ಎಂದರೆ ಅರ್ಧ ದೇಹವೇ ಬಂಗಾರವಾಗಿದೆ. ಅದರ ನಂತರ ನಾನು ಅನೇಕ ಸ್ಥಳಗಳು, ಯಾಗಗಳು, ದೇವಾಲಯಗಳಿಗೆ ಹೋದೆ. ನಾನು ಅಂತಹ ಕ್ರಿಯೆಯನ್ನು ಅಥವಾ ಶ್ರೇಷ್ಠ ಹೃದಯವನ್ನು ಎಲ್ಲೂ ನೋಡಲಿಲ್ಲ. ದುಃಖಕರವೆಂದರೆ ನಾನು ಇನ್ನೂ ಒಂದನ್ನು ನೋಡಿಲ್ಲ. ನಾನು ನಿನ್ನ ಅಶ್ವಮೇಧ ಯಾಗವನ್ನು ಕೇಳಿದೆ ಮತ್ತು ನಾನು ನನ್ನನ್ನು ಸಂಪೂರ್ಣವಾಗಿ ಚಿನ್ನವಾಗಿಸುವ ಭರವಸೆಯಿಂದ ಇಲ್ಲಿಗೆ ಬಂದೆ. ನೀವು ಸಂತರು, ಋಷಿಗಳು ಮತ್ತು ರಾಜರ ಪಾದಗಳನ್ನು ತೊಳೆಯಲು ಬಳಸುತ್ತಿದ್ದ ನೀರಿನಲ್ಲಿ ಮುಳುಗಿದೆ, ಆದರೆ ಇನ್ನು ಹಾಗೆಯೇ ಇದ್ದೇನೆ ಎಂದು ಹೇಳಿ ಮತ್ತೆ ಮುಂಗುಸಿಯು, ರಾಜ, ನೀನು ನಿಜವಾಗಿಯೂ ಈ ಯಾಗದಿಂದ ತೃಪ್ತನಾಗಿರುವೆಯಾ? ನೀವು ಮಾಡಿದ ದಾನದಿಂದ ನಿಮ್ಮ ಪಾಪಗಳು ತೊಳೆಯಲ್ಪಟ್ಟಿವೆ ಎಂದು ನೀನು ಖಚಿತವಾಗಿ ಹೇಳುವೆಯಾ? ಯುದ್ಧದಲ್ಲಿ ಜನರನ್ನು ಕೊಂದ ಪಾಪವು ಈ ಯಾಗದ ಮೂಲಕ ತೊಳೆಯಲ್ಪಟ್ಟರೆ, ಈ ಯಾಗಕ್ಕಾಗಿ ನೀವು 300ಕ್ಕೂ ಹೆಚ್ಚು ಜೀವಿಗಳನ್ನು ಕೊಂದ ಪಾಪದ ಬಗ್ಗೆ ಏನು ಹೇಳುವೆ? ಆ ಹತ್ಯೆಯನ್ನು ತ್ಯಾಗವೆಂದು ಹೇಳಲಾಗುತ್ತದೆಯೇ? ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ತೊಲಗುತ್ತದೆ ಎಂದು ಹೇಳುತ್ತಾರೆ, ಆದರೆ ನಿಜವಾಗಿಯೂ ಅದು ಹೃದಯದಿಂದ ಪಾಪಗಳನ್ನು, ಆಸೆಗಳನ್ನು ತೊಳೆಯುತ್ತದೆಯೇ? ನಿಮ್ಮ ಪಾಪಗಳನ್ನು ತೊಳೆಯಲು ಯಾಗವನ್ನು ಮಾಡುವುದರಿಂದ ಅದು ಭಗವಂತ ಧರ್ಮವನ್ನು ತೃಪ್ತಿಪಡಿಸುತ್ತದೆ ಎಂದು ನೀವು ಭಾವಿಸುವಿರಾ? ಹಾಗೆ ಯೋಚಿಸಿದರೆ ನಿನ್ನ ಅಶ್ವಮೇಧ ಯಾಗ ಮತ್ತು ದಾನಗಳು ಸಕ್ತುಪ್ರಸ್ಥದ ದಾನಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದು ನಾನು ನಂಬುತ್ತೇನೆ ಎಂದು ಹೇಳಿ ಮುಂಗುಸಿಯು ಮಾಯವಾಗುತ್ತದೆ. ಮುಂಗುಸಿಯ ಪ್ರಶ್ನೆಗಳಿಂದ ರಾಜರು ಯಾಗಗಳನ್ನು ಮಾಡುತ್ತಾರೆ. ಇದು ಪಾಪಗಳನ್ನು ತೊಳೆಯುವ ಕ್ರಿಯೆಯಾಗಿದೆ. ಅದನ್ನೇ ಆಚರಣೆಗಳು ಹೇಳುತ್ತದೆ ಮತ್ತು ಅದನ್ನು ವರ್ಷಗಳಿಂದ ಅನುಸರಿಸಲಾಗುತ್ತಿದೆ. ಋಷಿಮುನಿಗಳು ಅದನ್ನು ಒಪ್ಪಿಕೊಂಡಿದ್ದಾರೆ. ಯಾಗಗಳನ್ನು ಮಾಡುವುದರಿಂದ
ರಾಜರು ಮೋಕ್ಷವನ್ನು ಪಡೆಯುತ್ತಾರೆ, ಅದೇ ರೀತಿ ನಾನು ಕೂಡ ಅಶ್ವಮೇಧ ಯಾಗವನ್ನು ಮಾಡಿದೆನು. ಸಂತ ಜಮದಗ್ನಿಯವರು ನನ್ನ ಯಾಗದಲ್ಲಿ ಏಕೆ ದೋಷವನ್ನು ಕಂಡರು, ನಾನೇಕೆ ವಿಫಲನಾದೆ ಎಂದು ಯೋಚಿಸುತ್ತಿರುವಾಗ ಸಮೀಪದಲ್ಲೇ ನಿಂತಿದ್ದ ಶ್ರೀಕೃಷ್ಣನು ಧರ್ಮರಾಜನ ಬಳಿ ಬಂದು, ನೀನು ಮಾಡಿದ ಯಾಗದಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ, ನೀನು ಅದನ್ನು ಋಷಿವ್ಯಾಸರ ಮಾರ್ಗದರ್ಶನದಂತೆ ಮಾಡಿರುವೆ, ಅವರು ಅದನ್ನು ವಿಧಿಗಳ ಪ್ರಕಾರ ನಡೆಸಿದರು. ವಾಸ್ತವವಾಗಿ ನಿಮ್ಮ ಯಾಗವು ಭಗವಾನ್ ಇಂದ್ರನೇ ಮಾಡಿದ ಯಾಗಕ್ಕೆ ಸಮಾನವಾಗಿದೆ. ನೀನು ಧರ್ಮವನ್ನು ಅನುಸರಿಸು. ಆದರೆ ನೀನು ಒಂದು ವಿಷಯವನ್ನು ಗಮನಿಸಲು ವಿಫಲನಾದೆ. ಯಾಗದಲ್ಲಿ ಸಹಜವಾಗಿ ಧಾರ್ಮಿಕ ಕ್ರಿಯೆಯಂತೆ ಯಾಗದ ಕುದುರೆ ಸೇರಿದಂತೆ ಅನೇಕ ಪ್ರಾಣಿಗಳನ್ನು ಬಲಿ ನೀಡಿದ್ದೀರಿ. ಅದು ಕೂಡ ಒಂದು ಜೀವವನ್ನು ಕೊಲ್ಲುತ್ತದೆ ಅಲ್ಲವೇ? ಅದು ಕೂಡ ಹಿಂಸೆಯೇ ಸರಿ. ನಮ್ಮ ಪಾಪಗಳನ್ನು ತೊಳೆಯುವ ಸ್ವಾರ್ಥಕ್ಕಾಗಿ ಯಾಗ ಮತ್ತು ಪ್ರಾಣಿಗಳನ್ನು ಬಲಿ ಕೊಡುವುದಕ್ಕಿಂತ ಆತ್ಮದ ಮೇಲೆ ಕರುಣೆ ತೋರುವುದು ದೈವಿಕ ಕ್ರಿಯೆಯಾಗಿದೆ. ಯಜ್ಞಗಳಿಲ್ಲದ ಯಾಗವನ್ನು ಸಹ ಯಜ್ಞದಿಂದ ಮಾಡಿದ ಯಾಗಕ್ಕಿಂತ ಹೆಚ್ಚು ಶಕ್ತಿಯುತವೆಂದು ಪರಿಗಣಿಸಲಾಗುತ್ತದೆ. ಆತ್ಮಕ್ಕೆ ಕರುಣೆ ತೋರುವುದು ಕೊನೆಯಲ್ಲಿ ಆತ್ಮಗಳ ಕಡೆಗೆ ದಯೆ ಮತ್ತು ಪ್ರೀತಿಯನ್ನು ತೋರಿಸುವ ಮೂಲಕ ಮಾತ್ರ ನಾವು ದೇವರನ್ನು ತೃಪ್ತಿಪಡಿಸಬಹುದು. ಯಾವುದೇ ಸ್ವಯಂ ನಿರೀಕ್ಷೆಗಳಿಲ್ಲದೆ, ಹಿಂಸೆಯಿಲ್ಲದೆ ಭೂಮಿಯ ಮೇಲಿನ ಪ್ರತಿಯೊಂದು ಆತ್ಮದ ಕಲ್ಯಾಣಕ್ಕಾಗಿ ನಡೆಸುವ ಯಾಗವು ವೈಭವಯುತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸಂತ ಜಮದಗ್ನಿಯ ಮಾತಿನಂತೆ ನಿನ್ನ ಯಾಗವು ಈ ಗುಣಗಳಿಗೆ ವಿರುದ್ಧವಾಗಿತ್ತು. ಆದ್ದರಿಂದ ಅವರ ಶಾಪವನ್ನು ತೆಗೆದುಹಾಕಲಾಯಿತು. ಹಾಗಾಗಿ ಅವರು ಕಣ್ಮರೆಯಾದರು. ಸಾತ್ವಿಕ ಯಾಗ ಅಶ್ವಮೇಧ ಯಾಗಕ್ಕಿಂತ ಹೆಚ್ಚಿನ ವೈಭವವನ್ನು ಪಡೆಯುತ್ತದೆ ಮತ್ತು ನಾವು ಅದನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂದಾಗ ಶ್ರೀಕೃಷ್ಣನ ಮಾತಿಗೆ ಎಲ್ಲರೂ ತಲೆದೂಗಿದರು. ಹಾಗಿದ್ದರೆ ಯಾಗದಲ್ಲಿ ನಾವು ಏನು ತ್ಯಾಗ ಮಾಡಬಹುದು? ಯಾಗದಲ್ಲಿ ಬಲಿ ಕೊಡುವುದು ವಾಡಿಕೆಯಲ್ಲವೇ? ನಾವು ದೇವತೆಗಳನ್ನು ಮೆಚ್ಚಿಸಬೇಕಲ್ಲವೇ? ರಾಜ ಯುಧಿಷ್ಠಿರನು ತನ್ನ ಪ್ರಶ್ನೆಯನ್ನು ಕೃಷ್ಣನ ಮುಂದಿಟ್ಟನು. ಯುಧಿಷ್ಠಿರನನ್ನು ನೋಡಿ ಶ್ರೀಕೃಷ್ಣನು ಮುಗುಳ್ನಗುತ್ತಾ, ತ್ಯಾಗ ಮಾಡುವುದು ರೂಢಿಯಾಗಿದ್ದರೆ ಆ ಪ್ರಾಣಿಗಳನ್ನು ಬೀಜಗಳು ಅಥವಾ ಧಾನ್ಯಗಳೊಂದಿಗೆ ಏಕೆ ಬದಲಾಯಿಸಬಾರದು? ಬೀಜಗಳು ಸಹ ಅದರೊಳಗೆ ಆತ್ಮವನ್ನು ಪಡೆದಿದೆ. ದೇವರಿಗೆ ಬೀಜದೊಳಗಿನ ಆತ್ಮ, ಪ್ರಾಣಿಯೊಳಗಿನ ಆತ್ಮ, ಮನುಷ್ಯನೊಳಗಿನ ಆತ್ಮ ಎಂದು ಬೇರೆ ಇರುವುದಿಲ್ಲ, ಎಲ್ಲವೂ ಒಂದೇ ಆಗಿರುತ್ತದೆ ಎಂದು ಶ್ರೀಕೃಷ್ಣನು ವಿವರಿಸಿದನು. ಆಗ ದ್ರೌಪದಿಯು, ಗೋವಿಂದ, ಸಂತ ಜಮದಗ್ನಿಯವರು ದಾನಗಳಿಗೆ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದರು. ಅವರು ಏಕೆ ಹಾಗೆ ಹೇಳಿದರು? ದಾನವು ಜೀವನದಲ್ಲಿ ಅನುಸರಿಸಬೇಕಾದ ಅತ್ಯುತ್ತಮ ಧರ್ಮವಲ್ಲವೇ ಎಂದು ಕೇಳಿದಳು. ಆಗ ಶ್ರೀಕೃಷ್ಣನು, ದ್ರೌಪದಿ, ನಿನ್ನ ಧರ್ಮವು ಆ ಬ್ರಾಹ್ಮಣನ ದಾನ ಧರ್ಮದ ಕಾರ್ಯಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದು ಅವರು ಅರ್ಥೈಸಿದರು. ಏನನ್ನೋ ನಿರೀಕ್ಷಿಸಿ ಅದ್ಧೂರಿಯಾಗಿ ದಾನ ಮಾಡುವುದಕ್ಕಿಂತ ಹಸಿದ ಯಾರಿಗಾದರೂ ಒಂದು ಹಿಡಿ ಅನ್ನ ನೀಡುವ ಕ್ರಿಯೆಗೆ ಹೋಲಿಸಿದರೆ ಅದೇ ಶ್ರೇಷ್ಠವಾದ ದಾನ. ಆ ಬ್ರಾಹ್ಮಣನು ಏನನ್ನೂ ನಿರೀಕ್ಷಿಸಿರಲಿಲ್ಲ. ಯಾವುದೇ ಉದ್ದೇಶವಿಲ್ಲದೆ ಪ್ರೀತಿಯ ಕ್ರಿಯೆಯೊಂದಿಗೆ ಯಾರು ದಾನ ಮಾಡುತ್ತಾರೋ ಅದಕ್ಕೆ ಹೆಚ್ಚು ಮೌಲ್ಯ. ದಾನದ ಶ್ರೇಷ್ಠತೆಯು ದಾನಿಗಳ ಹೃದಯದಲ್ಲಿ ಕಂಡುಬರುವ ಔದಾರ್ಯದ ಕ್ರಿಯೆಯಲ್ಲಿದೆ ಎಂದು ವಿವರಿಸಿದರು. ದಾನ ಮತ್ತು ಧರ್ಮದ ಅರ್ಥವನ್ನು ಅರ್ಥ ಮಾಡಿಕೊಂಡ ರಾಜ ಯುಧಿಷ್ಠಿರ ಮತ್ತು ದ್ರೌಪದಿಯು ದಾನ ಮತ್ತು ಯಾಗದ ಮಹತ್ವವನ್ನು ಅರಿತುಕೊಂಡರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.